ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ. ನಾನು ನಿಮ್ಮ ಸಾರಥಿ ಶಬರಿನಾಥ್, ಕರ್ನಾಟಕ ಚಾಲಕ ಯೂನಿಯನ್ನಿಂದ. ಆತ್ಮೀಯರೇ, ತಮಗೆಲ್ಲರಿಗೂ ಗೊತ್ತಿದೆ, ಕಳೆದ ಕೆಲವು ದಿನಗಳಿಂದ ಕರ್ನಾಟಕ ರಾಜ್ಯದಲ್ಲಿ FC ಮಾಡಲಿಕ್ಕೆ ಏನೋ ಒಂದು ಜಿಯೋ ಫೆನ್ಸಿಂಗ್ ಸಿಸ್ಟಮ್ ಅನ್ನು ಜಾರಿಗೆ ತಂದಿದ್ದಾರೆ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಇಲಾಖೆ. ಅದರಿಂದ ಸಾಕಷ್ಟು ಜನ ನಮ್ಮ ಚಾಲಕರು ಮತ್ತು ಮಾಲೀಕರಿಗೆ ಅನುಕೂಲ ಆಗ್ತಿದೆ. ಅದೇ ರೀತಿಯಲ್ಲಿ ಅನಾನುಕೂಲ ಕೂಡ ಕೆಲವೊಂದು ಸಾರಿಗೆ ಕಚೇರಿಗಳಲ್ಲಿ ಎದ್ದು ಕಾಣ್ತಿದೆ. ಹಾಗಾಗಿ ಇವತ್ತು ನಾನು ದೇವನಹಳ್ಳಿ ಭಾಗಕ್ಕೆ ಬಂದಾಗ ಇಲ್ಲಿ ಸ್ಥಳೀಯವಾಗಿರುವಂತಹ RTO ಕಚೇರಿ ಕೂಡ ಒಂದು ಭೇಟಿಯನ್ನು ನೀಡಿದೆ. ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕೆಲವು ನಮ್ಮ ಚಾಲಕರು ಮತ್ತು ಮಾಲೀಕರಿಗೆ ಇಲ್ಲಿ FC ಮಾಡ್ತಾ ಇಲ್ಲ ಅಂತೇಳಿ ನನ್ನ ಗಮನಕ್ಕೆ ಬಂತು. ಹಾಗಾಗಿ ಈ ವಿಡಿಯೋ ಮುಖಾಂತರ ನಾನು ಸಾರಿಗೆ ಮಂತ್ರಿಗಳು ಮತ್ತು ಸಾರಿಗೆ ಆಯುಕ್ತರನ್ನ ನೇರವಾಗಿ ಪ್ರಶ್ನೆ ಕೂಡ ಮಾಡ್ತೀನಿ ಮತ್ತು ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಗಮನಕ್ಕೆ ಬಂದಂತ ವಿಚಾರ ಏನಪ್ಪಾ ಅಂದ್ರೆ, ಕಳೆದ 2 ವರ್ಷಗಳಿಂದ ದೇವನಹಳ್ಳಿ ಕಚೇರಿಯಲ್ಲಿ ಯಾವುದೇ ರೀತಿಯಂತ FC ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ದಯವಿಟ್ಟು ನಿಮ್ ಕೈಲಿ ಆಗಲ್ಲ ಅಂದ್ರೆ RTO ಕಚೇರಿಗಳನ್ನ ಮುಚ್ಚಿಬಿಡಿ. ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಕೆಲಸ ತಾವು ಮಾಡಬಾರ್ದು, ಜನಗಳಿಗೆ ಅನುಕೂಲ ಆಗ್ಬೇಕು. ಇವತ್ತು ದೇವನಹಳ್ಳಿ ಕಚೇರಿಯಲ್ಲಿ FC ಆಗಿಲ್ಲ ಅಂತ ಹೇಳಿದ್ರೆ, ಇಲ್ಲಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿಕ್ಕಬಳ್ಳಾಪುರ ಕಚೇರಿಗೆ ಹೋಗಬೇಕು, ಇಲ್ಲಾಂದ್ರೆ 40 ಕಿಲೋಮೀಟರ್ ದೂರ ಇರುವಂತಹ ನೆಲಮಂಗಲ ಕಚೇರಿಗೆ ಹೋಗಬೇಕು, ಇಲ್ಲಾಂದ್ರೆ ಸಿಟಿ ವ್ಯಾಪ್ತಿಯಲ್ಲಿರುವಂತಹ 30 ಕಿಲೋಮೀಟರ್ ದೂರದಲ್ಲಿರೋ ಯಲಹಂಕ ಕಚೇರಿಗೆ ಹೋಗಿ FC ಮಾಡ್ಕೊಳ್ಳುವಂತ ಪರಿಸ್ಥಿತಿ ಉದ್ಭವ ಆಗಿದೆ. ಯಾಕೆ? ಸ್ಥಳೀಯವಾಗಿ ದೇವನಹಳ್ಳಿ ತಾಲೂಕಲ್ಲಿ RTO ಕಚೇರಿ ಇದ್ರೂ ಕೂಡ ಇಲ್ಲಿನ ಸ್ಥಳೀಯವಾಗಿರುವಂತಹ ನಮ್ಮ ಟ್ಯಾಕ್ಸಿ ಚಾಲಕರು ಇರ್ಬೋದು, ಆಟೋದವರು ಇರ್ಬೋದು, ಗೂಡ್ಸ್ನವರು ಇರ್ಬೋದು, ಲಾರಿ ಇಟ್ಕೊಂಡಿರೋರು ಇರ್ಬೋದು, ಮಿನಿ ಬಸ್ಗಳು, ಟೂರಿಸ್ಟ್ ಬಸ್ಗಳನ್ನು ಇಟ್ಕೊಂಡಿರುವಂತಹ ಚಾಲಕರಿಗೆ, ಮಾಲೀಕರಿಗೆ ಯಾವ ರೀತಿ ನೀವು ಅನುಕೂಲ ಮಾಡ್ಕೊಡ್ಬೇಕು. ಆದ್ರೆ ಇಲ್ಲಿ ನೀವೆಲ್ಲ ಅನಾನುಕೂಲ ವ್ಯವಸ್ಥೆನ ತಂದಿಟ್ಟು ತೊಂದರೆ ಮಾಡ್ತಾ ಇದ್ದೀರಾ. ಇದರಿಂದ ಇಲಾಖೆಗೂ ಕೂಡ ಆದಾಯ ಬರ್ತಾ ಇದೆ. ಇವತ್ತು ಆದಾಯ ಕುಂಠಿತಾಗ ಕಾರಣ ನಿಮ್ಮ ಇಲಾಖೆಯ ಕೆಲವು ಭ್ರಷ್ಟ ಅಧಿಕಾರಿಗಳು. ಇದನ್ನ ಕೂಡಲೇ ನಿಲ್ಲಿಸಬೇಕು. ಮತ್ತು ಏನು ಇವತ್ತು ನಮ್ಗೆ ಆಗ್ತಾ ಇರುವಂತಹ ತೊಂದರೆ, ಸಾರ್ವಜನಿಕ ವಲಯದಲ್ಲಿ ನಾವು ದುಡಿಯುವಂತಹ ಚಾಲಕರು ಮತ್ತು ಮಾಲೀಕರಿಗೆ ಏನು ತೊಂದರೆ ಆಗ್ತಿದೆ ಅದನ್ನ ಕೂಡಲೇ ಗಣನೆಗೆ ತಗೊಂಡು ಇಲ್ಲಿಂದ 7 ದಿನಗಳ ಗಡುವನ್ನು ನಾನು ತಮಗೆ ನೀಡ್ತಾ ಇದ್ದೀನಿ. ಇವತ್ತು ಮಾರ್ಚ್ 3ನೇ ತಾರೀಕು, ಮಾರ್ಚ್ 10ನೇ ತಾರೀಕು ಒಳಗಡೆ ದೇವನಹಳ್ಳಿ ಕಚೇರಿಯಲ್ಲಿ ಇನ್ವಾಲ್ವ್ ಆಗ್ಬೇಕು. ದೇವನಹಳ್ಳಿ ಕಚೇರಿಯಲ್ಲಿ ಫೀಸನ್ನ ಕಟ್ಟಿಸ್ಕೋಬೇಕು. ದೇವನಹಳ್ಳಿ ಕಚೇರಿಯಲ್ಲೇ ನಮಗೆ FC ಆಗ್ಬೇಕು. ದೇವನಹಳ್ಳಿ ARTO ಕಚೇರಿಯಲ್ಲಿ FC ಆಗೋಕ್ಕೆ 10ನೇ ತಾರೀಕು ಒಳಗಡೆ ನೀವು ಸರಿ ಮಾಡ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಉಗ್ರವಾದಂತಹ ಹೋರಾಟವನ್ನ ಮಾಡುವ ಮುಖಾಂತರ ದೇವನಹಳ್ಳಿ RTO ಕಚೇರಿಗೆ ಮುತ್ತಿಗೆ ಹಾಕ್ಬೇಕಾಗ್ತದೆ. ಇದು ಆಗಬಾರದು ಅಂತ ಹೇಳಿದ್ರೆ ಸಾರಿಗೆ ಆಯುಕ್ತರು ಕೂಡಲೇ ಇದನ್ನ ಗಣನೆಗೆ ತಗೋಬೇಕು ಮತ್ತು ಚಾಲಕರು ಮತ್ತು ಮಾಲೀಕರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ತಾವು ಅನುಕೂಲ ಮಾಡಿಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ನಾವು ಪ್ರಾರಂಭ ಮಾಡಬೇಕಾಗಂತ ಹೇಳಿ ಸಾರಿಗೆ ಮಂತ್ರಿಗಳಲ್ಲಿ ಕೂಡ ನಾವು ಮನವಿ ಮಾಡ್ಕೊಳ್ತೀವಿ. ದಯಮಾಡಿ ತಾವು ಉತ್ತಮವಾದಂತಹ ಮಂತ್ರಿಗಳು ನಮಗೆ ಸಿಕ್ಕಿರೋದು, ನಮಗೆ ಸಾಕಷ್ಟು ಅನುಕೂಲಗಳು ತಾವು ಸಾರಿಗೆ ಉದ್ಯಮಿಗಳಿಗೆ ಮಾಡಿಕೊಟ್ಟಿದ್ದೀರಾ. ಇದು ಕೂಡ ತಮ್ಮ ಗಮನಕ್ಕೆ ಬರುತ್ತೆ, ತಾವು ಮಾಡ್ಕೊಡ್ತೀರಾ ಅಂತ ನಾನು ಆಶಾಭಾವನೆಯನ್ನು ಇಟ್ಕೊಂಡಿದ್ದೀನಿ. ಖಂಡಿತವಾಗೂ ನಮ್ಗೆಲ್ರಿಗೂ ಅನುಕೂಲ ಆಗ್ಬೇಕು. ಯಾಕಂದ್ರೆ ನಾನು ಹೇಳ್ದಂಗೆ 30-40 ಕಿಲೋಮೀಟರ್ ದೂರದಲ್ಲಿ ಹೋಗಿ FC ಮಾಡುವಂತ ಅನಾನುಕೂಲ ಆಗ್ಬಾರ್ದು ಸ್ವಾಮಿ. ದಯವಿಟ್ಟು ದೇವನಹಳ್ಳಿ ವ್ಯಾಪ್ತಿಯಲ್ಲಿ RTO ಇದೆ, ಇಲ್ಲೇ ಏನು ವ್ಯವಸ್ಥೆ ಬೇಕೋ, ಏನು ಜಿಯೋ ಫೆನ್ಸಿಂಗ್ ಸಿಸ್ಟಮ್ ಇದೆ ಅದಕ್ಕೆ ಅವ್ರಿಗೂ ಅನುಕೂಲ ಮಾಡಿಕೊಟ್ಟು ಅವ್ರಿಗೂ ಏನು ಲಾಗಿನ್ ಹೇಳಿ ಇಲ್ಲಿಗೆ ಜಿಯೋ ಫೆನ್ಸಿಂಗ್ ಸಿಸ್ಟಮ್ ನ ಅಳವಡಿಕೆ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ ತಮಗೆ.